ಹಾಯ್ ಹಲೋ ನಮಸ್ಕಾರ. ಯಾವುದೇ ಗಾಡಿ ಆಗಲಿ ತಗೊಳ್ಳೋಕ್ಕಿಂತ ಮುಂಚೆ ಗಾಡಿ ಹೆಂಗಿದೆ, ಚೆನ್ನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತೀವಿ. ಯಾಕಂದರೆ ಲಕ್ಷ ದುಡ್ಡು ಕೊಟ್ಟು ಗಾಡಿ ತಗೊಂಡ್ಮೇಲೆ ಚೆನ್ನಾಗಿಲ್ಲ ಅಂತಂದರೆ ಕಷ್ಟ. ಸೊ ಈ ಬೈಕ್ ತಗೊಂಡು 2 ತಿಂಗಳಾಯಿತು. ಇಲ್ಲಿವರೆಗೆ 1200 ಕಿಲೋಮೀಟರ್ ಅಷ್ಟು ಓಡಿಸಿದ್ದೀನಿ. ಆಲ್ರೆಡಿ ಈ ಬೈಕ್ನ ಕಂಪ್ಲೀಟ್ ರಿವ್ಯೂ ವಿಡಿಯೋ ಅಪ್ಲೋಡ್ ಆಗಿದೆ. ಈ ವಿಡಿಯೋ RTX 300 ಬೈಕ್ನ ಒಂದು ಕಂಪ್ಲೀಟ್ ರಿವ್ಯೂ. ನೋಡಿಲ್ಲ ಅಂತಂದರೆ ಈ ವಿಡಿಯೋ ಎಂಡಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಓನರ್ ಆಗಿ ದುಡ್ಡು ಕೊಟ್ಟು ಈ ಬೈಕ್ನ ತಗೊಂಡಿರೋ ನನಗೆ ಇದರಲ್ಲಿ ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ನನಗೇನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟು ಈ ಗಾಡೀಲಿ ಏನೇನು ನೆಗೆಟಿವ್ಸ್ ಇದೆ ಅಂತ ಹೇಳ್ತೀನಿ. ಫಸ್ಟ್ ಒನ್ ವೈಬ್ರೇಷನ್ನು. 4000 RPM ಒಳಗಡೆ ಓಡಿಸುವಾಗ ಇಂಜಿನ್ ಸ್ಮೂತಾಗೇ ಇರುತ್ತೆ, ವೈಬ್ರೇಷನ್ ಏನು ಫೀಲ್ ಆಗಲ್ಲ. ಆದರೆ 4000 RPM ಕ್ರಾಸ್ ಆಗ್ತಾ ಇದ್ದಂಗೆ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಫುಟ್ ಪೆಕ್ಸಲ್ಲಿ ಹ್ಯಾಂಡಲ್ ಬಾರ್ ಹತ್ರ ವೈಬ್ರೇಷನ್ ಆಗುತ್ತೆ. ಟ್ಯಾಂಕ್ ಏರಿಯಾ ಹತ್ರನೂ ಸಣ್ಣದಾಗಿ ಬಸ್ ಥರ ವೈಬ್ರೇಷನ್ ಆಗುತ್ತೆ. ಈ ಮಿರರ್ಸ್ ಕೂಡ ಅವಾಗ ವೈಬ್ರೇಟ್ ಆಗ್ತಾ ಇರುತ್ತೆ. ಇನ್ನು ಸೆಕೆಂಡ್ ಒನ್ ಇಂಜಿನ್ ಹೀಟು. ಇಂಜಿನ್ ಹೀಟ್ ಹೆಂಗಿದೆ ಅಂತಂದರೆ ಹೈವೇ ಚಿಲ್ ಆಗಿರುತ್ತೆ, ಸಿಟಿ ಟ್ರಾಫಿಕ್ ಅಲ್ಲಿ ಗ್ರಿಲ್ ಆಗೋಗುತ್ತೆ. ಹೈವೇಲ್ ಕ್ರೂಸ್ ಮಾಡುವಾಗ ಅಷ್ಟೊಂದು ಹೀಟ್ ಆಗಲ್ಲ, ಹೀಟಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಚೆನ್ನಾಗಿದೆ. ಆದ್ರೆ ಸಿಟಿ ಟ್ರಾಫಿಕ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಹೆವಿ ಹೀಟ್ ಹೊಡಿತಾ ಇರುತ್ತೆ. ಶೂ ಹಾಕಿಲ್ಲ ಅಂತಂದ್ರೆ ಕಾಲು 1/4 kg ಕಬಾಬ್ ಆಗಿರುತ್ತೆ, ಬೆಳ್ಳುಳ್ಳಿ ಕಬಾಬ್. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ನನ್ ಮಗನ್ ತಲೆ ಬೇಕೇ ಬೇಕು. ಇನ್ನು ಮೂರನೇದು ವೇಟಿಂಗ್ ಪೀರಿಯಡ್. ಅದು ಈ ಗಾಡಿ ನೆಗೆಟಿವ್ ಅಲ್ಲ, ಅದು ಕಂಪನಿ ನೆಗೆಟಿವ್ಸ್. ಸೊ ಇವಾಗ ನೀವು ಈ ಗಾಡಿ ಬುಕ್ ಮಾಡಿದ್ರು 3 to 4 months ವೇಟಿಂಗ್ ಪೀರಿಯಡ್ ಇದೆ. ನಾನು ಬುಕ್ ಮಾಡಿ ಗಾಡಿ ಡೆಲಿವರಿ ಆಗೋವರೆಗೆ 5 ತಿಂಗಳಾಯ್ತು. ಬುಕ್ ಮಾಡಿ ಗಾಡಿ ಮನೆಗೆ ಬರೋವರೆಗೆ ತಲೆಯಲ್ಲಿರೋ ಕೂದಲೆಲ್ಲ ಉದುರೋಗಿರುತ್ತೆ. ಇನ್ನು 4ನೇದು ಫ್ರಂಟ್ ಸಸ್ಪೆನ್ಷನ್ ಸೌಂಡು. ಸಸ್ಪೆನ್ಷನ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಂಗೆ ಇಲ್ಲ, ಆದ್ರೆ ಸಡನ್ ಆಗಿ ಹಳ್ಳಕ್ ಬಿಟ್ಟಾಗ ಫ್ರಂಟ್ ಸಸ್ಪೆನ್ಷನ್ ಇಂದ ಏರ್ ಔಟ್ ಆಗೋ ತರ ಸೌಂಡ್ ಬರುತ್ತೆ. ಅದು ಪರ್ಫಾರ್ಮೆನ್ಸ್ಗೆ ಡ್ಯಾಮೇಜ್ ಮಾಡಲ್ಲ, ಬಟ್ ಆದರೆ ಆ ಸೌಂಡ್ ಒಂಥರ ಸೈಕ್ ಮಾಡುತ್ತೆ. 5ನೇದು ರೈಟ್ ಸೈಡ್ ಪುಲ್. ಹೈವೇಲಿ ಹೋಗುವಾಗ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ 2 ಕೈಯನ್ನು ಹ್ಯಾಂಡಲ್ ಬಾರ್ ಇಂದ ತೆಗೆದ್ಮೇಲೆ ಬೈಕು ಸ್ವಲ್ಪ ರೈಟ್ ಸೈಡ್ಗೆ ಹೋಗುತ್ತೆ. ರೈಟ್ ಸೈಡ್ ಫುಲ್ ಆಗುತ್ತೆ ಸ್ವಲ್ಪ ನೋಡಿ, ರೈಟ್ ಸೈಡ್ ಫುಲ್ ಆಗ್ತಾ ಇದೆ. ಅದು ಅಲೈನ್ಮೆಂಟ್ ಪ್ರಾಬ್ಲಮ್ಮು ಅಥವಾ ಸಸ್ಪೆನ್ಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ಶೋರೂಮಿಗೆ ತಗೊಂಡೋಗಿ ಚೆಕ್ ಮಾಡಿಸ್ಬೇಕು. ಇವೆಲ್ಲ ದೊಡ್ಡ ಪ್ರಾಬ್ಲಮ್ಸ್ ಏನಲ್ಲ, ಡೀಲ್ ಮಾಡ್ಬೋದು. ಈ ನೆಗೆಟಿವ್ಸ್ ಇಂದ ಬೈಕು ನಂಗೆ ಇಷ್ಟ ಇಲ್ಲ ಅಥವಾ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಇದನ್ನು ಮೀರಿಸಿ ಇಷ್ಟ ಆಗೋ ಥರ ತುಂಬ ಪಾಸಿಟಿವ್ಸ್ ಈ ಬೈಕಲ್ಲಿದೆ. ಈ ಬೈಕಲ್ಲಿ ನನಗೇನು ಇಷ್ಟ ಆಯಿತು ಅಥವಾ ಏನು ಪಾಸಿಟಿವ್ಸ್ ಏನು ಚೆನ್ನಾಗಿದೆ ಅಂತ ಕೇಳಿದ್ರೆ, ಫಸ್ಟ್ ಒನ್ನು ಸಸ್ಪೆನ್ಷನ್ನು. ಅದೊಂದು ಸೌಂಡ್ ಆಗುತ್ತೆ ಅನ್ನೋದೊಂದು ಬಿಟ್ಟರೆ ಸಸ್ಪೆನ್ಷನ್ ಮಾತ್ರ ಸೂಪರ್ ಆಗಿದೆ. 2 ಸಸ್ಪೆನ್ಷನ್ನಲ್ಲೂ 180 mm ಟ್ರಾವೆಲ್ ಇದೆ. ಆಫ್ ರೋಡ್ ಆಗಲಿ ಹೈವೇ ಆಗಲಿ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಇನ್ನು 2ನೇದು ಸೀಟಿಂಗ್ ಕಂಫರ್ಟ್. ಸೀಟಿಂಗು ಪಕ್ಕ ಬ್ಯಾಲೆನ್ಸ್ ಆಗಿದೆ. ಈ ಕಡೆ ತುಂಬ ಸಾಫ್ಟು ಇಲ್ಲ, ಈ ಕಡೆ ತುಂಬ ಹಾರ್ಡು ಇಲ್ಲ. ದಿನಕ್ಕೆ ಇಲ್ಲ ಅಂದ್ರೂ 300 to 350 ಕಿಲೋಮೀಟರ್ ಆರಾಮಾಗಿ ರೈಡ್ ಮಾಡ್ಬೋದು, ಎಲ್ಲೂ ಸ್ಟ್ರೈನ್ ಆಗಲ್ಲ. ಇನ್ನು 3ನೇದು ರೋಡ್ ಪ್ರೆಸೆನ್ಸ್. ಈ ಬೈಕ್ನ ಸಡನ್ ಆಗಿ ನೋಡಿದ್ರೆ ಯಾವುದೋ 800cc ಅಥವಾ 900cc ಬೈಕ್ ತರ ಕಾಣುತ್ತೆ. ಫ್ರಂಟ್ ಪೋರ್ಷನ್ ಹೆವಿ ಬಲ್ಕಿ ಆಗಿದೆ. ರೋಡಲ್ಲಿ ಯಾವ್ದಾದ್ರು ಹುಡುಗಿ ಹೋಗ್ತಾ ಇದ್ರೆ ತಿರುಗಿ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಈ ಬೈಕ್ನ ಒಂದ್ಸತಿ ಯಾರು ತಿರುಗಿ ನೋಡ್ತಾರೆ. ಆ ಥರ ಹವಾ ಇಟ್ಟಿದೆ. ಇನ್ನು 4ನೇದು ಫೀಚರ್ಸ್ ಲೋಡೆಡ್. TVS ಅವರು ಈ ಬೈಕಲ್ಲಿ ಸುಮ್ಮನೆ ಗಿಮಿಕ್ ಆಗಿ ಫೀಚರ್ಸ್ನ ಕೊಟ್ಟಿಲ್ಲ. ಕ್ರೂಸ್ ಕಂಟ್ರೋಲ್ ಆಗಲಿ, ಕ್ವಿಕ್ ಶಿಫ್ಟರ್ ಆಗಲಿ, ಕೊಟ್ಟಿರೋ ಎಲ್ಲ ಫೀಚರ್ಸು ಯೂಸ್ಫುಲ್ ಆಗಿದೆ. ಈ ಥರ ಫೀಚರ್ಸ್ ಇದ್ದಾಗ ಲಾಂಗ್ ರೈಡ್ ಹೋಗುವಾಗ ಬೈಕು ಬೋರ್ ಅನ್ಸಲ್ಲ. ಇನ್ನು 5ನೇದು ಹ್ಯಾಂಡ್ಲಿಂಗ್. ಈ ಬೈಕು 180 kg ಇದೆ, ಹಾಗೆ ಹೆವಿ ಬಲ್ಕಿ ಆಗಿದೆ, ಆದ್ರೂ ವೆಯ್ಟ್ ಫೀಲ್ ಆಗಲ್ಲ. ಅದಕ್ಕೆ ಕಾರಣನೇ ಈ ಬೈಕಲ್ಲಿರೋ ಸ್ಟೀಲ್ ಟ್ರಿಲೀಸ್ ಫ್ರೇಮ್. ಅದ್ರ ಜೊತೆ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟಾಗಿ ಮ್ಯಾಚ್ ಆಗಿದೆ. ರೋಡಲ್ಲಿ ಹಾವಿನ ಥರ ಈ ಬೈಕ್ನ ಆಟ ಆಡಿಸ್ಬೋದು. ಆಫ್ ರೋಡಲ್ಲೂ ಸಖತ್ತಾಗಿ ಹ್ಯಾಂಡಲ್ ಮಾಡ್ಬೋದು, ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು. ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಈ ಗಾಡಿಲಿ ಸಣ್ಣ ಪುಟ್ಟ ನೆಗೆಟಿವ್ಸ್ನ ಮರೆಸೋ ತುಂಬಾ ಪಾಸಿಟಿವ್ಸ್ ಇದೆ. ಮನುಷ್ಯನೇ 100% ಪರ್ಫೆಕ್ಟ್ ಆಗಿ ಇರೋಕ್ಕಾಗಲ್ಲ, ಇನ್ನು ಅವ್ನು ಕ್ರಿಯೇಟ್ ಮಾಡಿರೋ ಈ ಬೈಕು ಕಾರ್ಗಳು 100% ಪರ್ಫೆಕ್ಟ್ ಆಗಿ ಇರೋಕ್ಕಾಗುತ್ತಾ? ಎಲ್ಲ ಗಾಡಿಲೂ ನೆಗೆಟಿವ್ಸ್ ಇರುತ್ತೆ, ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಇದು ಹೆಂಗೆ ಅಂತಂದ್ರೆ ಮದುವೆ ಆದ್ಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ನ ಅಡ್ಜಸ್ಟ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರಲ್ಲ, ಹಂಗೆ ಗಾಡಿಲೂ ಕೆಲವೊಂದನ್ನ ಸಾಲ್ವ್ ಮಾಡ್ಕೊಂಡು ಕೆಲವೊಂದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಸೊ ಇದಿಷ್ಟು RTX 300ನ ಪಾಸಿಟಿವ್ಸ್ ಮತ್ತೆ ನೆಗೆಟಿವ್ಸ್. ನನಗೇನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಅಂತ ಜುನೈನಾಗಿ ಹೇಳಿದ್ದೀನಿ. ಇನ್ನೇನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ಇನ್ಫಾರ್ಮೇಷನ್ಸು ಯೂಸ್ಫುಲ್ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಬಟನ್ ಒತ್ಬಿಡಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.